ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದ ಮಗು ಸಾವನ್ನಪ್ಪಿದಂತಹ ಅಮಾನವೀಯ ಘಟನೆ ನಡೆದಿದ್ದು ಈಗ ಮಗು ಸಾವಿನ ಬಳಿಕ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಅಮಾನವೀಯ ವರ್ತನೆಗೆ ಮಗು ಸಾವನ್ನಪ್ಪಿದ್ದು, ಮಗು ಸಾವಿನ ಬಳಿಕ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇನ್ಮುಂದೆ ಕದ್ದು ಮುಚ್ಚಿ ಪೊಲೀಸರು ಗಾಡಿ ಹಿಡಿಯಂಗಿಲ್ಲ. ಪೊಲೀಸರು ವಾಹನ ಸವಾರರ ಬೈಕ್ ಕೀಯನ್ನ ಯಾವುದೇ ಕಾರಣಕ್ಕೂ ಕೂಡ ಕಿತ್ತುಕೊಳ್ಳುವಂತಿಲ್ಲ. ವೆಹಿಕಲ್ ಚೆಕ್ಕಿಂಗ್ಗೆ ಡಿಜಿ ಮತ್ತು ಐಜಿಪಿಯಿಂದ ಹೊಸ ರೂಲ್ಸ್ ಅನ್ನು ಮಾಡಲಾಗಿದ್ದು, ವೆಹಿಕಲ್ ಚೆಕ್ಕಿಂಗ್ಗೆ ಹೊಸ ಮಾರ್ಗಸೂಚಿಯನ್ನ ಪ್ರಕಟಿಸಲಾಗಿದೆ. ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದ ಮಗು ಸಾವನ್ನಪ್ಪಿದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಈ ಪ್ರಕರಣದ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದು, ಇನ್ಮುಂದೆ ಕದ್ದು ಮುಚ್ಚಿ ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ಗಾಡಿಯನ್ನ ಹಿಡಿಯಬಾರದು. ಈಗ ಒಂದಷ್ಟು ಹೊಸ ರೂಲ್ಸ್ ಅನ್ನ ಪೊಲೀಸ್ ಇಲಾಖೆ ಜಾರಿಗೆ ತಂದಿದ್ದು, ಯಾವುದೇ ಕಾರಣವಿಲ್ಲದೆ ವಾಹನಗಳನ್ನ ತಡೆದು ತಪಾಸಣೆಗೆ ಒಳಪಡಿಸಬಾರದು. ಹೀಗೆ ಹಲವಾರು ರೀತಿಯ ಹೊಸ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದ್ದು, ಕಣ್ಣಿಗೆ ಕಾಣುವ ವಾಹನಗಳನ್ನ ಮಾತ್ರ ನಿಲ್ಲಿಸಬೇಕು ಅಂತ ಪೊಲೀಸ್ ಇಲಾಖೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಜಿಗ್ಜಾಗ್ ಮಾದರಿಯಲ್ಲಿ ಬ್ಯಾರಿಕೇಡ್ ಹಾಕಿ ವಾಹನವನ್ನ ತಡೆಯಬಾರದು. ವೆಹಿಕಲ್ ಚೆಕ್ಕಿಂಗ್ಗೆ ಹೊಸ ರೂಲ್ಸ್ ಅನ್ನ ಪೊಲೀಸ್ ಇಲಾಖೆ ಜಾರಿ ಮಾಡಿದ್ದು, ರಸ್ತೆಯಲ್ಲಿ ದಿಢೀರನೆ ಅಡ್ಡ ಬಂದು ವಾಹನ ನಿಲ್ಲಿಸುವಂತೆ ಹೇಳಬಾರದು. ರಸ್ತೆಯಲ್ಲಿ ಸಡನ್ ಆಗಿ ಅಡ್ಡ ನಿಂತು ವಾಹನವನ್ನ ನಿಲ್ಲಿಸುವಂತೆ ಯಾವುದೇ ಕಾರಣಕ್ಕೂ ಕೂಡ ಹೇಳಬಾರದು. ದ್ವಿಚಕ್ರ ವಾಹನದ ಹಿಂಬದಿ ಸವಾರನನ್ನ ಹಿಡಿದು ಎಳೆಯುವಂತಿಲ್ಲ. ದ್ವಿಚಕ್ರ ವಾಹನದ ಹಿಂಬದಿ ಸವಾರರನ್ನ ಹಿಡಿದು ಎಳೆಯುವಂತಿಲ್ಲ. ವಾಹನಗಳ ಕೀಯನ್ನ ಯಾವುದೇ ಕಾರಣಕ್ಕೂ ಕೂಡ ಕಿತ್ತುಕೊಳ್ಳುವಂತಿಲ್ಲ. ಹೀಗೆ ಒಂದಷ್ಟು ಹೊಸ ರೂಲ್ಸ್ ಅನ್ನ ಪೊಲೀಸ್ ಇಲಾಖೆ ಮಾಡಿದೆ. ವಾಹನ ಸಂಖ್ಯೆ ಗುರುತು ಮಾಡಿ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನ ನೀಡಬೇಕು. ಹೀಗೆ ವೆಹಿಕಲ್ ಚೆಕ್ಕಿಂಗ್ಗೆ ಹೊಸ ಮಾರ್ಗಸೂಚಿಯನ್ನ ಪೊಲೀಸ್ ಇಲಾಖೆ ನೀಡಿದ್ದು, ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದ ಮಗು ಸಾವನ್ನಪ್ಪಿದ ಅಮಾನವೀಯ ಘಟನೆ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದು, ಮತ್ತೊಮ್ಮೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಹೊಸ ರೂಲ್ಸ್ ಅನ್ನ ಪೊಲೀಸ್ ಇಲಾಖೆ ಜಾರಿ ಮಾಡಿದೆ. ಕಾರಣವಿಲ್ಲದೆ ವಾಹನಗಳನ್ನ ತಡೆದು ನಿಲ್ಲಿಸಬಾರದು. ಜೊತೆಗೆ ಕಣ್ಣಿಗೆ ಕಾಣುವ ವಾಹನಗಳನ್ನ ಅಷ್ಟೇ ನಿಲ್ಲಿಸಬೇಕು. ಜಿಗ್ಜಾಗ್ ಮಾದರಿಯಲ್ಲಿ ಬ್ಯಾರಿಕೇಡ್ ಹಾಕಿ ಯಾವುದೇ ಕಾರಣಕ್ಕೂ ಕೂಡ ವಾಹನಗಳನ್ನ ತಡೆಯಬಾರದು. ರಸ್ತೆಯಲ್ಲಿ ದಿಢೀರನೆ ಅಡ್ಡ ಬಂದು ವಾಹನವನ್ನ ನಿಲ್ಲಿಸುವಂತೆ ವಾಹನ ಸವಾರರಿಗೆ ಯಾವುದೇ ಕಾರಣಕ್ಕೂ ಕೂಡ ಟ್ರಾಫಿಕ್ ಪೊಲೀಸರು ಹೇಳಬಾರದು. ದ್ವಿಚಕ್ರ ವಾಹನದ ಹಿಂಬದಿ ಸವಾರನನ್ನ ಹಿಡಿದು ಎಳೆಯುವಂತಿಲ್ಲ. ವಾಹನಗಳ ಕೀಯನ್ನ ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ಕಿತ್ತುಕೊಳ್ಳುವಂತಿಲ್ಲ. ವಾಹನ ಸಂಖ್ಯೆ ಗುರುತು ಮಾಡಿ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನ ನೀಡಬೇಕು. ಹೀಗೆ ಹಲವಾರು ರೀತಿಯ ರೂಲ್ಸ್ ಅನ್ನ ಪೊಲೀಸ್ ಇಲಾಖೆ ಈಗ ಮಾಡಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಮಂಡ್ಯದಲ್ಲಿ ಮಗು ಸಾವಿನ ಬಳಿಕ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ, ಹೊಸ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ. ಅಪ್ಡೇಟ್ಸ್ ಕೊಡೋದಾದ್ರೆ? ಇತ್ತೀಚೆಗೆ ಮಂಡ್ಯದಲ್ಲಿ ಪೊಲೀಸರು ರಸ್ತೆಯಲ್ಲಿ ವಾಹನಗಳನ್ನ ತಡೆಯುವಂತಹ ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ಕರೆದೊಯ್ತಿದ್ದಂತಹ ಮಗು ಏನಿತ್ತು ಅದು ಸಾವನ್ನಪ್ಪಿತ್ತು. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಸಾಕಷ್ಟು ಆಕ್ಷೇಪಗಳು, ಟೀಕೆಗಳು ಪೊಲೀಸರ ಕಾರ್ಯವೈಖರಿಯ ವಿರುದ್ಧ ವ್ಯಕ್ತವಾಗಿತ್ತು. ಇದರಿಂದ ಎಚ್ಚೆತ್ತಂತಹ ಪೊಲೀಸ್ ಇಲಾಖೆ ಇದೀಗ ಡಿಜಿ ಅಂಡ್ ಐಜಿಪಿ ಸಲೀಂ ರವರು ಹೊಸ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಇನ್ನು ಮುಂದೆ ರಸ್ತೆಯಲ್ಲಿ ವೆಹಿಕಲ್ ಗಳನ್ನ ಮರೆಯಲ್ಲಿ ನಿಂತು ತಡೆ ಹಾಕುವಂತಿಲ್ಲ. ಅದ್ರ ಜೊತೆಗೆ ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣುವಂತಹ ಯಾವ್ದಾದ್ರೂ ಟ್ರಾಫಿಕ್ ವೈಲೇಷನ್ ಕಂಡಂತಹ ಸಂದರ್ಭಗಳಲ್ಲಿ ಮಾತ್ರ ವೆಹಿಕಲ್ ಗಳನ್ನ ತಡಿಬೇಕು. ಉದಾಹರಣೆಗೆ ಹೆಲ್ಮೆಟ್ ಇಲ್ಲದೆ ಇರೋ ಅಂತದ್ದು, ಇಂತಹ ಸಂದರ್ಭಗಳಲ್ಲಿ ಮಾತ್ರ ತಡಿಬೇಕು. ಸುಖ ಸುಮ್ನೆ ತಡೆಯುವಂತಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾರ್ಗಸೂಚಿಗಳನ್ನ ಹೊರಡಿಸಿದ್ದಾರೆ. ಈ ಹಿಂದೆ ಏನ್ ಮಾಡೋರು ಅಂತ ಹೇಳಿದ್ರೆ, ಪೊಲೀಸರು ಮರೆಯಲ್ಲಿ ನಿಂತು ಸಡನ್ ಆಗಿ ಬಂದು ರಸ್ತೆಗೆ ಬೈಕ್ಗಳಿಗೆ ಅಡ್ಡ ನಿಂತ್ಕೊಳ್ಳೋದು, ಕೀ ಕಿತ್ಕೊಳ್ಳೋದು, ಇದೆಲ್ಲವನ್ನ ಮಾಡ್ತಿದ್ರು. ಇದೀಗ ಅದೆಲ್ಲವನ್ನ ಕೂಡ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಮಾರ್ಗಸೂಚಿಗಳನ್ನ ಹೊರಡಿಸಿದ್ದಾರೆ. ಅದ್ರ ಜೊತೆಗೆ ಹೈವೇಗಳೇನಿತ್ತು ಆ ಹೈವೇಗಳಲ್ಲೂ ಕೂಡ ಏಕಾಏಕಿ ತಡೆ ಹಾಕುವಂತಿಲ್ಲ, ಅತಿ ವೇಗದ ವೆಹಿಕಲ್ ಗಳನ್ನ ನಿಲ್ಸುವಂತಿಲ್ಲ. ಆ ನಂಬರ್ ಗಳನ್ನ ನೋಟ್ ಮಾಡ್ಕೊಂಡು ಕಂಟ್ರೋಲ್ ರೂಮ್ಗೆ ಸೂಚನೆಯನ್ನ ಕೊಡುವ ಕೆಲಸವನ್ನ ಕೂಡ ಮಾಡಬೇಕು ಅನ್ನೋ ಮಟ್ಟಿಗೆ ಇದೀಗ ಹೊಸ ಮಾರ್ಗಸೂಚಿಗಳನ್ನ ಹೊರಡಿಸುವ ಕೆಲಸವನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ಡೀಟೇಲ್ಸ್ಗಾಗಿ.